श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्य अंतद व्याप्तके सच्चित् आनंद आत्मज्ञानके रूपुनूरर शुद्ध चैतन्यके नमो नमः। ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ತತ್ವವನ್ನು ಅರಿಯಲಿಕ್ಕೆ ಕಾತುರರಾಗಿರತಕ್ಕಂಥ ಆತ್ಮೀಯರೇ, ಭಗವತ್ಪಾದರ ಒಂದು ಅರ್ಥದ ಕರ್ಮಕ್ಷೇತ್ರ, ಒಂದು ಅರ್ಥದಲ್ಲಿ ಭಗವತ್ಪಾದರಿಗೆ ದಿಕ್ಸೂಚಿಯಾಗಿ ಬಂದಂತಹ ಕ್ಷೇತ್ರ, ಎಲ್ಲ ಅರ್ಥಗಳಲ್ಲಿಯೂ ಪ್ರಪಂಚದ ಅತ್ಯಂತ ಆದಿಪಟ್ಟಣ ಅನ್ನುವ ಪ್ರಶಸ್ತಿಗೆ ಗುರಿಯಾಗಿರತಕ್ಕಂತಹ ಕ್ಷೇತ್ರ, ಹಿಂದೂಗಳಿಗೆ ಅದೊಂದು ಮುಕ್ತಿ ಕ್ಷೇತ್ರ ಅನ್ನುವ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಕ್ಷೇತ್ರ. ಪ್ರತಿಯೊಬ್ಬ ಮನುಷ್ಯನಿಗೂ ಭಾರತೀಯರಾಗಿ ತಾನು ಸತ್ತರೆ ಕಾಶಿಯಲ್ಲಿ ಸಾಯಬೇಕು, ತನ್ನ ದೇಹ ಗಂಗೆಯಲ್ಲಿ ವಿಸರ್ಜನೆಯಾಗಬೇಕು, ವಾಸ್ತವವಾಗಿ ದೇಹ ಅಲ್ಲ ಮೂಳೆಗಳು ವಿಸರ್ಜನೆಯಾಗಬೇಕು ಅನ್ನತಕ್ಕಂತಹ ನಂಬಿಕೆಗೆ ಪಾತ್ರವಾಗಿರತಕ್ಕಂಥ ದೇಶ ಭಾರತೀಯರಿಗೆ ಅತ್ಯಂತ ಮೋಕ್ಷಪ್ರದವಾಗಿರತಕ್ಕ ಪವಿತ್ರ ಕ್ಷೇತ್ರ ಅಂದರೆ ಪ್ರಪ್ರಥಮವಾದದ್ದು ಯಾವುದೋ ಆ ಕಾಶಿ ಕ್ಷೇತ್ರಕ್ಕೆ ಭಗವತ್ಪಾದರನ್ನು ಕಳಿಸುವ ಸಿದ್ಧತೆಯ ಹಿನ್ನೆಲೆಯಲ್ಲಿ ಶ್ರೀ ಶ್ರೀ ಗೋವಿಂದ ಭಗವತ್ಪಾದರು ಆ ಕಾಶಿಯನ್ನು ವಿವರಿಸ್ತಾ ಇದ್ದಾರೆ. ವಾಸ್ತವವಾಗಿ ಕಾಶಿಗೆ ಮೊಟ್ಟ ಮೊದಲು ಹೆಸರು ಇದ್ದದ್ದು ಆನಂದವನ ಅಂತ. ಹೀಗಾಗಿ ಆನಂದವನ ಬಂತು. ಆ ಆನಂದವನ ಅನ್ನತಕ್ಕಂಥದ್ದು ಅವಿಮುಕ್ತ ಕ್ಷೇತ್ರ ಅಂತ ಹೇಗೆ ಬದಲಾವಣೆಯಾಯಿತು ಅನ್ನುವುದನ್ನು ಗೋವಿಂದ ಭಗವತ್ಪಾದರು ವಿವರಿಸಿದರು. ಅದು ಅವಿಮುಕ್ತ ಕ್ಷೇತ್ರ, ಎಂದೆಂದೂ ಆ ಕ್ಷೇತ್ರವನ್ನು ಪರಮೇಶ್ವರ ಬಿಡದ್ದರಿಂದ ಅದನ್ನು ಅವಿಮುಕ್ತ ಕ್ಷೇತ್ರ ಅಂತ ಕರೆದರು. ಅಲ್ಲಿ ಪರಮೇಶ್ವರ ಸದಾ ನೆಲೆಸುವ ಕಾರಣದಿಂದ ಅದು ಅತ್ಯಂತ ಪುಣ್ಯಭೂಮಿಯಾಯಿತು, ಮೋಕ್ಷಪ್ರದವಾಯಿತು. ಅದರ ಔನ್ನತ್ಯಕ್ಕೆ, ಅದರ ವೈಶಿಷ್ಟ್ಯಕ್ಕೆ, ಅದರ ಪವಿತ್ರತೆಗೆ ಪಟ್ಟಿ ಮಾಡತಕ್ಕಂಥ ಕಾರಣಗಳಲ್ಲಿ ಮೊಟ್ಟ ಮೊದಲನೆಯ ಕಾರಣ ಅದು ಅವಿಮುಕ್ತ ಕ್ಷೇತ್ರ ಅನ್ನುವುದು. ಎರಡನೆಯ ಕಾರಣ ಅದು ಮಣಿಕರ್ಣಿಕಾ ಕ್ಷೇತ್ರ ಅನ್ನತಕ್ಕದ್ದು. ಮೂರನೆಯ ಕಾರಣ ಅನ್ನುವಲ್ಲಿಗೆ ನಾವು ಬಂದಿದ್ದೇವೆ. ಆ ಮೂರನೆಯ ಕಾರಣ ಏನು ಅನ್ನುವುದನ್ನು ಇದೀಗ ಗೋವಿಂದ ಭಗವತ್ಪಾದರು ಹೇಳಲಿದ್ದಾರೆ. ಶಿಷ್ಯ ಪ್ರಶ್ನೆ ಕೇಳಿದ. ಆ ಕಾಶಿಗೆ ವಾರಣಾಸಿ ಅಂತ ಕರೀತಾರೆ, ಆ ಕಾಶಿಯನ್ನು ಮಹಾಶ್ಮಶಾನ ಅಂತ ಕರೀತಾರೆ. ಯಾಕೆ? ಇದೀಗ ಗೋವಿಂದ ಭಗವತ್ಪಾದರು ಆ ಎರಡು ಹೆಸರುಗಳನ್ನು ಹೇಳಲಿದ್ದಾರೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಭಗವತ್ಪಾದರು ಗೋವಿಂದ ಭಗವತ್ಪಾದರ ವಿವರಣೆಯನ್ನೆಲ್ಲ ಕೇಳಿಸಿಕೊಳ್ತಾ ಇದ್ದಾರೆ. ಒಂದು ತರಹ ಸಮಾಧಿಸ್ಥರಾಗಿದ್ದಾರೆ. ತನ್ನ ಕ್ಷೇತ್ರವನ್ನು
ತನಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಕ್ಷೇತ್ರವನ್ನು ಕುರಿತು ಗೋವಿಂದ ಭಗವತ್ಪಾದರು ವಿವರಣೆ ಕೊಡ್ತಾ ಇರತಕ್ಕಂಥದ್ದು ಶಂಕರಾಂಶ ಸಂಭೂತರಾಗಿರತಕ್ಕಂಥ ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿ ಕೇಳಿಸಿಕೊಳ್ತಾ ಇದ್ದಾರೆ. ಈಗ ವಾರಣಾಸಿ ಅಂದರೆ ಅರ್ಥ ಏನು? ದಯವಿಟ್ಟು ಕೇಳಿ. ಕೋಟಿ ಕೋಟಿ ಜನಗಳಲ್ಲಿ ಕೋಟಿ ಜನರೂ ಕಾಶಿಗೆ ಹೋಗಬೇಕು ಅಂತ ಅಂದುಕೊಳ್ಳಬಹುದು. ಕಾಶಿ ಯಾತ್ರೆಯನ್ನು ಮಾಡತಕ್ಕಂಥದ್ದು ಮಹಾಪುಣ್ಯಪ್ರದ. ಸಾಯುವುದರೊಳಗಾಗಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರಬೇಕು. ಕಾಶಿ ಯಾತ್ರೆ ಎನ್ನತಕ್ಕಂಥದ್ದನ್ನು ಮುಗಿಸಿ ಬಂದ ಮೇಲೆ ಕಾಶಿ ಯಾತ್ರೆಯ ಒಂದು ಉದ್ಯಾಪನೆಯನ್ನು ಮಾಡಿ ಜನರನ್ನೆಲ್ಲ ಕರೆದು ಆ ಕಾಶಿ ಗಂಗೆ ತುಂಬಿರತಕ್ಕಂತಹ ಥೈಲಿಯನ್ನು ಹಂಚತಕ್ಕಂಥದ್ದು, ಕಾಶಿ ತುಂಬಿರತಕ್ಕಂತಹ ಥಾಲಿಯನ್ನು ಹಂಚತಕ್ಕದ್ದು, ಕಾಶಿಯ ದಾರವನ್ನು ಕೊಡತಕ್ಕಂಥದ್ದು ಒಂದು ವಿಧದ ಸಂಪ್ರದಾಯ ಆಗಿಬಿಟ್ಟಿದೆ ನಮಗೆ. ಅಂದರೆ ಕಾಶಿಯ ಪ್ರಯಾಣ ಅನ್ನತಕ್ಕಂಥದ್ದೇ ಒಂದು ಪವಿತ್ರವಾದಂಥ ಯಾತ್ರೆ, ಮಹಾ ಕ್ಲಿಷ್ಟಕರವಾದ ಯಾತ್ರೆ. ದೂರ ದೂರ ದೂರದ ಊರುಗಳಿಂದೆಲ್ಲ ಅಲ್ಲಿಗೆ ಬರಬೇಕು. ವಾಹನ ಸೌಕರ್ಯ ಇಲ್ಲ, ಬೆಟ್ಟ ಗುಡ್ಡಗಳು, ದಾರಿ ಸರಿಯಾಗಿಲ್ಲ. ಓಡಾಡತಕ್ಕಂಥ ದಾರಿಯಲ್ಲಿ ಅನ್ನಪಾನಗಳು ಎಷ್ಟರ ಮಟ್ಟಿಗೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೂ ಜನರು ಕಾಶಿ ಯಾತ್ರೆಯನ್ನು ಮಾಡ್ತಾರೆ. ಆದರೆ ಮತ್ತೊಂದಷ್ಟು ಮಂದಿ ಇದ್ದಾರೆ, ಕಾಶಿಗೆ ಹೋಗುವ ಹಂಬಲ ಹೆಚ್ಚು, ಹೋಗಲಿಕ್ಕೆ ಖರ್ಚಿಗೆ ಹಣಕ್ಕೂ ಕೊರತೆ ಇಲ್ಲ, ದೇಹದಲ್ಲಿ ಆರೋಗ್ಯವೂ ಇದೆ, ದೃಢವಾಗಿಯೂ ಇದ್ದಾರೆ. ಆದರೆ ನನ್ನಲ್ಲಿ ಬಹಳ ಮಂದಿ ಮಾತನಾಡಿದ್ದಾರೆ, ಸ್ವಾಮಿ ನಾನು ಕಾಶಿಗೆ ಹೋಗಬೇಕು ಅಂತ ಇದ್ದೇನೆ, ಪ್ರಯತ್ನ ಪಟ್ಟಿದ್ದೇನೆ, ಹೇಳಿದ್ದೇನೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಆದರೂ ಯಾಕೋ ಪ್ರಯತ್ನ ಪಟ್ಟರು ಕಾಶಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಅರೆ ಕಾಶಿ ಹತ್ತಿರಕ್ಕೆ ಹೋಗಿದ್ದೀವ್ರಿ, ಕಾಶಿಯ ಒಳಗೆ ಹೋಗಿ ಆ ವಿಶ್ವೇಶ್ವರನನ್ನು ನೋಡ್ಲಿಕ್ಕೆ ಆಗಲಿಲ್ವಲ್ಲ. ನಮ್ಮ ಜೀವನದ ಧ್ಯೇಯ ಕಾಶಿಯಲ್ಲಿರತಕ್ಕಂಥ ಗಂಗೆಯಲ್ಲಿ ಮಿಂದು ಏಳಬೇಕು, ವಿಶ್ವೇಶ್ವರನ ಸನ್ನಿಧಿಯಲ್ಲಿ ದರ್ಶನ ಮಾಡಿ ಆತನನ್ನು ಸ್ಪರ್ಶಿಸಿ ಬರಬೇಕು ಅನ್ನತಕ್ಕಂಥದ್ದೇ ನನ್ನ ಧ್ಯೇಯ. ಆದರೆ 65 ವರ್ಷ ಆಗೋಯಿತು, ಆದರೂ ಕಾಶಿಗೆ ಹೋಗಲಿಕ್ಕಾಗಲಿಲ್ಲ. ಅರೆ ನಾನು ಭಾರತದ ಎಲ್ಲ ಪಟ್ಟಣಗಳನ್ನು ಸುತ್ತಿದ್ದೇನೆ, ಆದರೆ ಕಾಶಿಗೆ ಮಾತ್ರ ಹೋಗಲಿಕ್ಕಾಗಲಿಲ್ಲ ಅಂತ ಹೇಳತಕ್ಕಂಥ ಒಂದಷ್ಟು ಮಂದಿಯೂ ನಮ್ಮಲ್ಲಿ ಉಂಟು. ಇದನ್ನು ನಾನು ಕೇಳಿದ್ದೇನೆ. ಇದಕ್ಕೆ ಕಾರಣ ಏನು ಅಂದರೆ ಅದು ವಾರಣಾಸಿಯಾಗಿರತಕ್ಕದ್ದು. ಮುಂದೆ ಕುಳಿತಿರತಕ್ಕಂತಹ ಶಿಷ್ಯರೆಲ್ಲ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ, ವಾರಣಾಸಿ ಆಗತಕ್ಕದ್ದಕ್ಕೂ ಜನರು ಕಾಶಿಗೆ ಹೋಗುವುದಕ್ಕೆ ಅಸಾಧ್ಯವಾಗಿದ್ದಕ್ಕೂ ಏನು ಕಾರಣ? ಗೋವಿಂದ ಭಗವತ್ಪಾದರು ಹೇಳಿದರು, ಕಾಶಿಯನ್ನು ರಕ್ಷಿಸುವಂತೆ 2 ನದಿಗಳಿದೆ ಅಲ್ಲಿ. ಒಂದು ಅಸಿ, ಮತ್ತೊಂದು ವರಣ. ಅಸಿ ಅಂದರೆ ಕತ್ತರಿಸುವುದು ಅಂತ, ಕತ್ತಿಯಂತೆ ಕತ್ತರಿಸುವುದು. ಏನನ್ನು ಕತ್ತರಿಸುವುದು? ವ್ಯಕ್ತಿ ಮಾಡಿರತಕ್ಕಂತಹ ಪಾಪಗಳನ್ನು ಕತ್ತರಿಸುವುದು. ವರಣ ಅಂದರೆ ಪುಣ್ಯವನ್ನು ಕೊಡತಕ್ಕದ್ದು. ವ್ಯಕ್ತಿಯೊಬ್ಬ ಈ ಅಸಿ ಹಾಗೂ ವರಣ ಅನ್ನತಕ್ಕಂಥ 2 ನದಿಗಳ ಮಧ್ಯದಲ್ಲಿ ಇರತಕ್ಕಂಥ ಕಾಶಿಯೊಳಗೆ ಬರಬೇಕಾತ. ಆದರೆ ಒಂದು ಪ್ರಶ್ನೆ ಉಂಟು. ಕಾಶಿಯೊಳಗೆ ಬಂದರೆ, ಕಾಶಿಯ ಗಂಗೆಯಲ್ಲಿ ಮಿಂದರೆ, ಕಾಶಿಯ ಮಣಿಕರ್ಣಿಕಾ ಘಟ್ಟದಲ್ಲಿ ನಿಂತರೆ, ಕಾಶಿ ವಿಶ್ವೇಶ್ವರನ ಸಂದರ್ಶನವನ್ನು ಮಾಡಿದರೆ ಅವನಿಗೆ ಮುಕ್ತಿಯೇ. ಆದರೆ ಪ್ರಶ್ನೆ ಏನು ಗೊತ್ತೇ, ಒಬ್ಬರು ಮಹಾಪಾಪಿಷ್ಟನಾಗಿರ್ತಾನೆ ರೀ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿರ್ತಾನೆ. ಒಬ್ಬ ಸಜ್ಜನ ಇರ್ತಾನೆ, ದೈವಭಕ್ತ ಇರ್ತಾನೆ,
ಮಹಾವಿನಮ್ರ ಇರ್ತಾನೆ, ಸಮಾಜ ಸೇವಕ ಇರ್ತಾನೆ, ಇನ್ಯಾವನೋ ಕಳ್ಳ ಇರ್ತಾನೆ, ದುಷ್ಟ ಇರ್ತಾನೆ, ದರೋಡೆಕೋರ ಇರ್ತಾನೆ, ಜನರಿಗೆ ಅನುಕೂಲ ಮಾಡತಕ್ಕಂಥವನಿರ್ತಾನೆ, ಸಮಾಜ ಸೇವಕ ಇರ್ತಾನೆ, ಇನ್ಯಾವನೋ ದುಷ್ಟ ಇರ್ತಾನೆ, ಸಮಾಜಕ್ಕೆ ದ್ರೋಹ ಮಾಡ್ತಾ ಇರ್ತಾನೆ, ಜನರಿಗೆ ಮೋಸ ಮಾಡ್ತಾ ಇರ್ತಾನೆ. ಹೀಗೆ ಸಮಾಜದಲ್ಲಿ ಎಲ್ಲ ವರ್ಗದ ಎಲ್ಲ ತರಹದ ಜನರು ಇದ್ದಾರಲ್ಲ. ಸಾಧುವಾಗಿರತಕ್ಕಂಥವರು, ಸಜ್ಜನರಾಗಿರತಕ್ಕಂಥವರು ಬರ್ತಾರೆ, ಇಲ್ಲಿ ಸ್ನಾನ ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಎನ್ನುವುದರೊಳಗೆ ಒಂದು ನ್ಯಾಯ ಇದೆ, ಒಂದು ಅರ್ಥ ಇದೆ. ಆದರೆ ಅಯೋಗ್ಯರಾಗಿರತಕ್ಕಂಥವರೆಲ್ಲ, ದುಷ್ಟರಾಗಿರತಕ್ಕಂಥವರೆಲ್ಲ ಕಾಶಿ ಒಳಗೆ ಬಂದುಬಿಟ್ಟು ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ರೆ ಅವರಿಗೂ ಸುಯೋಗ್ಯರಿಗೂ ವ್ಯತ್ಯಾಸ ಏನು? ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿಬಿಟ್ಟು ಬಂದು ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ಟು ವಿಶ್ವೇಶ್ವರನ ದರ್ಶನ ಮಾಡಿಬಿಟ್ಟು ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂದರೆ, ಜೀವನದಲ್ಲಿ ಒಳ್ಳೆಯ ನಡತೆಗಳನ್ನು ನಡೆಸ್ತಕ್ಕಂಥವರಿಗೂ ದುರ್ನಡತೆಯ ಯಜಮಾನರಿಗೂ ವ್ಯತ್ಯಾಸ ಏನಿದೆ? ಅಷ್ಟು ಸುಲಭವಾಗಿ ಮೋಕ್ಷ ಅನ್ನುವುದು ಇಬ್ಬರಿಗೂ ಸಾಮಾನ್ಯವಾಗಿ ಸಿಗುವುದಾದರೆ ಅನ್ನುವುದು ಪ್ರಶ್ನೆ. ಅದಕ್ಕೆ ವಾರಣಾಸಿ ಎನ್ನುವುದು ಉತ್ತರ. ಏನು ಅಂದರೆ, ಆ ವರ್ಣ ಹಾಗೂ ಹಸಿ ಎನ್ನತಕ್ಕಂತಹ ನದಿಗಳ ಮೇಲ್ಭಾಗದಲ್ಲಿ, ನದಿಗಳ ಸುತ್ತಲೂ, ಕಾಶಿ ಕ್ಷೇತ್ರದ ಸುತ್ತಲೂ ಶಿವನ ಗಣಗಳು ಕಾವಲು ಕಾಯ್ತಾ ಇರುತ್ತೆ. ಯಾಕೆ ಅಂದರೆ, ಯಾವನಾದರೂ ಕೆಲವು ತಪ್ಪುಗಳನ್ನು ಜೀವನದಲ್ಲಿ ಮಾಡಿ ಪಶ್ಚಾತ್ತಾಪಪಟ್ಟು ನಾನು ಮಾಡಿದ ತಪ್ಪು ಕಣಯ್ಯ ಅಂತ ಅಂದುಕೊಂಡು ಕಾಶಿಗೆ ಬಂದು ಗಂಗೆಯಲ್ಲಿ ಮಿಂದರೆ ಏನೋ ಒಂದು ಅರ್ಥ ಇದೆ, ಕ್ಷಮೆ ಇದೆ, ಆತನು ಮೋಕ್ಷಕ್ಕೆ ಹೋಗಬಹುದು. ಆದರೆ ಈಗಾಗಲೇ ಹೇಳಿದಾಗೆ ದುಷ್ಟರೋ, ಅಯೋಗ್ಯರೋ, ದುರ್ಮಾರ್ಗಿಗಳೋ, ದುರ್ನಡತೆಯವರೋ ಕೇವಲ ಕಾಶಿಗೆ ಹೋಗಿ ನಾನು ಮಿಂದು ಬಿಡ್ತೀನಿ, ನನಗೆ ಮೋಕ್ಷ ಸಿಗುತ್ತೆ ಅನ್ನೋದಕ್ಕೆ ಅರ್ಥ ಇಲ್ವಲ್ಲ. ಅಂತಹವರೇನಾದರೂ ಕಾಶಿಯ ಒಳಗೆ ಬಂದರೆ ಈ ಕಾವಲು ಕಾಯ್ತಾ ಇರ್ತಾರಲ್ಲ, ಹಸಿ ಹಾಗೂ ವರ್ಣ ಅನ್ನತಕ್ಕಂಥ ನದಿಗಳ ಪ್ರದೇಶದಲ್ಲಿ ಅವರು ಪ್ರತಿಬಂಧಿಸುತ್ತಾರೆ, ಅವರು ಬರದಂತೆ ನೋಡಿಕೊಳ್ಳುತ್ತಾರೆ. ಅದು ಹೇಗೆ ಮಾಡ್ತಾರೆ ಅವರು ಬರದೇ ಇರೋ ಹಾಗೆ, ಅದು ದೈವ ರಹಸ್ಯ. ಅಂತೂ ನಾನು ಉಪನ್ಯಾಸದ ಪ್ರಾರಂಭದಲ್ಲಿ ಗಮನಿಸಿದೆನಲ್ಲ, ಕೆಲವರು ಇಷ್ಟ ಇರುತ್ತೆ, ಕಾಶಿಗೆ ಹೋಗಬೇಕು ಅಂತ ಇರ್ತಾರೆ, ಗಂಗೆಯಲ್ಲಿ ಮೀಯಬೇಕು ಅಂತಿರ್ತಾರೆ, ಆದರೆ ಹೋಗೋಕ್ಕಾಗಲ್ಲ. ಎಷ್ಟೇ ಪ್ರಯತ್ನಪಟ್ಟರು, ಯಾವುದೇ ಸಂದರ್ಭಗಳಲ್ಲಿ ಪ್ರಯತ್ನಪಟ್ಟರು ಕಾಶಿಗೆ ಹೋಗುವುದಕ್ಕೆ ಆಗುವುದೇ ಇಲ್ಲ. ಕಾಶಿಯ ಹತ್ತಿರ ಹೋದರೂ ಒಳಕ್ಕೆ ಹೋಗೋಕ್ಕಾಗಲ್ಲ, ಗಂಗೆಯಲ್ಲಿ ಮೀಯಲಿಕ್ಕಾಗಲ್ಲ. ಅಂದರೆ ಅವರು ಪಾಪಿಷ್ಟರು. ಮನಸ್ಸಿದ್ದು ಪ್ರಯತ್ನಪಟ್ಟು ಈ ಅಡೆತಡೆಗಳಿಂದ, ಈ ಅಡೆತಡೆಗಳು ಅಂದರೆ ಈಗಾಗಲೇ ಹೇಳಿದಂಥ ರುದ್ರಗಣಗಳು ಆ ವರ್ಣ ಹಾಗೂ ಹಸಿ ನದಿಗಳ ಪ್ರಾಂತ್ಯದಲ್ಲಿ ಎಚ್ಚರಿಕೆಯಿಂದ ಕಾವಲು ಕಾಯ್ತಾ ಇರ್ತಾರೆ, ಯಾರಾದರೂ ಪಾಪಿಗಳು ಒಳಗೆ ಬರ್ತಾರಾ ಅಂತ. ಎಷ್ಟೋ ಮಂದಿ ಆ ನದಿಯ ಸಮೀಪಕ್ಕೆ ಹೋಗ್ತಾರೆ, ಒಳಕ್ಕೆ ಹೋಗೋಕ್ಕಾಗೋದಿಲ್ಲ. ಆದ್ದರಿಂದ ಅಶಿಶ್ಚ ವರ್ಣ ಯತ್ರ ಕ್ಷೇತ್ರ ರಕ್ಷಾಕೃತ ಉಕ್ರತೆ. ಹಸಿ ಹಾಗೂ ವರ್ಣ ಅನ್ನತಕ್ಕಂತಹ ಎರಡು ನದಿಗಳು ಕ್ಷೇತ್ರ ರಕ್ಷಾ, ಈ ಕಾಶಿ ಕ್ಷೇತ್ರವನ್ನು ರಕ್ಷಣೆ ಮಾಡುತ್ತಿದ್ದಾರೆ. ವಾರಾಣಸಿ ಇತಿ ವಿಖ್ಯಾತ ತದಾರಭ್ಯ ಮಹಾಮುನೇ. ಆ ಎರಡು ನದಿಗಳು ಕಾಶಿಯನ್ನು ರಕ್ಷಣೆ ಮಾಡ್ತಾ ಇರೋ ಕಾರಣದಿಂದಾಗಿ ಅದು ವಾರಾಣಸಿ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಮತ್ತೊಮ್ಮೆ ಯೋಗ್ಯರು ಕಾಶಿಯ ಒಳಗೆ ಬಂದು ಮೋಕ್ಷಕ್ಕೆ ಹೋಗತಕ್ಕಂಥದ್ದು ನ್ಯಾಯ. ಅಯೋಗ್ಯರಾಗಿರತಕ್ಕಂತಹವರು, ದುಷ್ಟ ಸ್ವಭಾವವನ್ನು ಹೊಂದಿರತಕ್ಕಂತಹವರು ಪ್ರಯತ್ನಪಟ್ಟರೂ ಅವರು ಒಳಗೆ ಬರದಂತೆ ಎಚ್ಚರಿಕೆ ವಹಿಸತಕ್ಕಂತಹ ಪ್ರತಿಬಂಧಕ ಎಲ್ಲೇ ಅಂತಂದರೆ
ಹಸಿ ಹಾಗೂ ವರ್ಣ ಅನ್ನತಕ್ಕಂಥ ನದಿಗಳು. ಆ ನದಿಯ ಪ್ರಾಂತದಲ್ಲಿ ಇರತಕ್ಕಂತಹ ರುದ್ರಗಣಗಳು. ಅದು ಕಾರಣ ವಾರಾಣಸಿ ಎನ್ನತಕ್ಕಂಥ ಹೆಸರು ಮೋಕ್ಷಕ್ಕೆ ಯೋಗ್ಯರಲ್ಲದ ಅಯೋಗ್ಯರನ್ನು ಪ್ರತಿಬಂಧಿಸಲಿಕ್ಕಾಗಿ ಬಂದಿರತಕ್ಕಂಥದ್ದು. ಅದು ವಾರಣಾಸಿ. ಇನ್ನು ಮಹಾಶ್ಮಶಾನ ಅನ್ನತಕ್ಕಂಥದ್ದು 4ನೆಯ ಹೆಸರು. ಈ ಮಹಾಶ್ಮಶಾನ ಅಂದರೆ ಅರ್ಥ ಏನು? ಅಸಲು ಶ್ಮಶಾನ ಅಂದರೆ ಅರ್ಥ ಏನು? ಮೊದಲು ಶ್ಮಶಾನ ಅಂದರೆ ಅರ್ಥ ಮಾಡಿಕೊಂಡು ಆಮೇಲೆ ಮಹಾಶ್ಮಶಾನ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಶ್ಮ ಶಬ್ದೇನ ಶವಃ ಪ್ರೋಕ್ತಃ. ಶಾನಂ ಶಯನಮುಚ್ಯತೆ. ಶ್ಮಶಾನ ಅನ್ನತಕ್ಕಂಥದ್ರೊಳಗೆ 2 ಪದಗಳಿವೆ. ಒಂದು ಶ್ಮ, ಇನ್ನೊಂದು ಶಾನ. ಶ್ಮ ಅಂದರೆ ಶ್ಮ ಶಬ್ದೇನ ಶವಃ ಪ್ರೋಕ್ತಃ. ಹೆಣಕ್ಕೆ, ಜೀವ ಹೋದಂತಹ ದೇಹಕ್ಕೆ ಶವ ಅಂತ ಕರೀತಾರೆ. ಆ ಶವಕ್ಕೆ ಮತ್ತೊಂದು ಹೆಸರೇ ಶ್ಮ ಅಂತ. ಶ್ಮ ಶಬ್ದೇನ ಶವಃ ಪ್ರೋಕ್ತಃ. ಶಾನಂ ಶಯನಮುಚ್ಯತೆ. ಶಾನಂ ಅಂದರೆ ಮಲಗುವುದು, ನಿದ್ರಿಸುವುದು, ಚಿರನಿದ್ರೆ. ಶ್ಮಶಾನ ಎರಡೂ ಸೇರಿದರೆ ಮಲಗಿರತಕ್ಕಂತಹ, ಬಿದ್ದಿರತಕ್ಕಂತಹ, ಏಳಲಾರದಂತಹ ಹೆಣ. ಹೀಗಾಗಿ ಶ್ಮಶಾನ ಅಂದರೆ ಹೆಣ ಇರುವ ಜಾಗ, ಹೆಣ ಮಲಗಿರುವ ಜಾಗ. ಯಾವುದೇ ಊರಿನಲ್ಲಿ ಶ್ಮಶಾನ ಅಂತ ಕರೀತಾ ಇದ್ದೇವೆ ಅಂದರೆ ಆ ಜಾಗದಲ್ಲಿ ಹೆಣಗಳು ಇರುತ್ತವೆ, ಹೆಣಗಳು ಮಲಗಿರುತ್ತವೆ, ಹೆಣಗಳು ಸುಟ್ಟಲ್ಪಟ್ಟಿರುತ್ತವೆ ಅಂತ ಅರ್ಥ. ಇನ್ನು ಮಹಾಶ್ಮಶಾನ ಅಂದರೆ ಈ ಪ್ರಪಂಚ ಪ್ರಲಯವಾಗುತ್ತಲ್ಲ, ಎಲ್ಲ ಜೀವ ಜಂತುಗಳೂ ನಿರ್ನಾಮವಾಗಿ ಬಿಡುತ್ತಲ್ಲ. ಪ್ರಲಯ ಕಾಲದಲ್ಲಿ ಪ್ರಸಿದ್ಧವಾದ ಲಯ. ಲಯ ಅಂದರೆ ಮುಕ್ತಾಯ, ಲಯ ಅಂದರೆ ಸಾವು, ಲಯ ಅಂದರೆ ಇಲ್ಲ ಇನ್ನೇನು. ಆ ಸಂದರ್ಭಗಳಲ್ಲಿ ಪಂಚಭೂತಗಳಿವೆಯಲ್ಲ, ವಾಯುವೋ, ಅಗ್ನಿಯೋ, ನೀರೋ, ಹೀಗೆ ಪಂಚಭೂತಗಳಿವೆಯಲ್ಲ, ಈ ಪಂಚಭೂತಗಳು ಕೂಡ ಸತ್ತೋಗ್ಬಿಡುತ್ತೆ. 5 ಭೂತಗಳು ಶ್ಮ ಆಗಿ ಅಂದರೆ ಹೆಣವಾಗಿ ಶಾನ ಎಲ್ಲಿ ಮಲಗುತ್ತವೆಯೋ, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ ಅನ್ನತಕ್ಕಂಥ 5 ಭೂತಗಳೂ ತಮ್ಮ ತೇಜಸ್ಸನ್ನು ಕಳೆದುಕೊಂಡು ಹೆಣಗಳಾಗಿ ಯಾವ ಜಾಗದಲ್ಲಿ ಮಲಗಿಬಿಡುತ್ತವೆಯೋ ಅದು ಮಹಾಶ್ಮಶಾನ. ಹೀಗಾಗಿ ಹಾಗೆ ಮಲಗತಕ್ಕಂಥದ್ದು, ಪಂಚಭೂತಗಳೂ ಸತ್ವವನ್ನು ಕಳೆದುಕೊಳ್ತಕ್ಕಂಥದ್ದು, ಪ್ರಳಯ ಕಾಲದಲ್ಲಿ ಕಳೆದುಕೊಳ್ಳತಕ್ಕಂಥದ್ದು ಕೇವಲ ಈ ಕಾಶಿ ಕ್ಷೇತ್ರದಲ್ಲಾದ್ದರಿಂದ ಇದನ್ನು ಮಹಾಶ್ಮಶಾನ ಅಂತ ಕರೆದರು. ಇನ್ನೇನಾದರೂ ಸಂದೇಹ ಇದೆಯೋ? ಕಾಶಿ ವಿಷಯ ಎಲ್ರಿಗೂ ಅರ್ಥವಾಯಿತೋ? ಅರ್ಥ ಆಯಿತು ಸ್ವಾಮಿ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರೇ, ನೀವು ನಾಳೆಯಿಂದ ಕಾಶಿಯ ಪ್ರಯಾಣವನ್ನು ಆರಂಭಿಸಿ. ನಿಮ್ಮ ಜೊತೆಗೆ ನಾರಾಯಣ ಹಾಗೂ ಕೇಶವ ಅನ್ನತಕ್ಕಂತಹ 2 ಶಿಷ್ಯರು ನಿಮ್ಮ ಸೇವೆಗಾಗಿ ನಿಮ್ಮ ಜೊತೆಗೆ ಬರ್ತಾರೆ. ಇದೀಗ ನೀವು ಸಂಪೂರ್ಣ ಮಟ್ಟದ ಸನ್ಯಾಸಿಗಳಾಗಿರುವ ಕಾರಣದಿಂದ ಭಿಕ್ಷಾ ಸ್ವೀಕಾರ ಮಾಡಬೇಕಾಗುತ್ತೆ. ನೀವು ಅದನ್ನೆಲ್ಲ ವ್ಯವಸ್ಥೆ ಮಾಡಲಿಕ್ಕಾಗಿ ಈ 2 ಶಿಷ್ಯರನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ, ಹೋಗಿ ಬನ್ನಿ. ಅಲ್ಲಿಗೆ ಸಭೆ ಮುಕ್ತಾಯವಾಯಿತು ಅಂದುಕೊಂಡೆವು. ಇಲ್ಲ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಎದ್ದರು.
ಇದ್ದು ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳಿದರು, ಯತ್ ಪ್ರಜ್ಞಾಲೋಕಭಾಸಾ ಪ್ರತಿಹತಿ ಮಗಮತ್ ಸ್ವಾಂತಮೋಹಾಂಧಕಾರೋ ಮಜ್ಜೋನ್ಮಜ್ಜಂಚ ಘೋರೇ ಹ್ಯಸಕೃದುಭಜನೋದನ್ವತಿ ತ್ರಾಸನೇಮೇ ಯತ್ಪಾದಾವಾಶ್ರಿತಾನಾಂ ಶ್ರುತಿಮತವಿನಯ ಪ್ರಾಪ್ತಿರಗ್ರ್ಯಾ ಸಮಗ್ರ ತತ್ಪಾದೌ ಪಾವನೀಯೌ ಭವಭಯವಿನುದೌ ಸರ್ವಭಾವೈರ್ನಮಸ್ಯೇ ಅಂತ ಗೋವಿಂದ ಭಗವತ್ಪಾದರಿಗೆ ನಮಸ್ಕಾರ ಮಾಡಿ. ಗುರುಗಳೇ, ನಿಮ್ಮ ಅನುಗ್ರಹದಿಂದಾಗಿ ನಾನು ಈಗ ಈ ಮಟ್ಟದಲ್ಲಿದ್ದೇನೆ. ಈಗ ನಾನು ಹೋಗಿ ಬರಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳಿದರು. ಭಗವತ್ಪಾದರು ಈಗ ಹೊರಟಿದ್ದಾರೆ. ನಾವು ಭಗವತ್ಪಾದರು ಮಾಡಿದಂತಹ ಗುರುಸ್ತುತಿ, ಭಗವತ್ಪಾದರ ವಿದಾಯಕ್ಕೆ ಮುನ್ನ ಅವರು ಮಾಡಿದಂತಹ ಗುರು ಪ್ರಾರ್ಥನೆಯನ್ನು, ಭಗವತ್ಪಾದರು ಮಾಡಿದಂತಹ ಅತ್ಯದ್ಭುತವಾದಂತಹ ಗುರು ಸಂದರ್ಶನದ ಫಲವನ್ನು, ಭಗವತ್ಪಾದರು ಇಷ್ಟು ಕಾಲ ಅವರಲ್ಲಿ ಸೇವೆಯನ್ನು ಮಾಡಿ ಅರಿತಿರತಕ್ಕಂತಹ ಜ್ಞಾನದ ಹಿನ್ನೆಲೆಯಲ್ಲಿ ಹೊರಟಂತಹ ಮುಕ್ತಾ ಫಲದ ಅರ್ಥವನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.